ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಬಾಯಲ್ಲಿಟ್ಟರೆ ಕರಗುವಂಥ ಬೇಸನ್ ಲಡ್ಡು ಹೇಗೆ ಮಾಡೋದಂತ ತೋರಿಸ್ತೀನಿ. 2 ಬೌಲ್ನಷ್ಟು ಕಡಲೆ ಹಿಟ್ಟು, 1 ಬೌಲು ಸಕ್ಕರೆ ಪೌಡರು ಮತ್ತು 4 ಏಲಕ್ಕಿ, ಹಾಗೆ 3/4 ಬೌಲ್ನಷ್ಟು ತುಪ್ಪ. ಸೊ ನಾನಿವಾಗ ಸ್ಟವ್ ಆನ್ ಮಾಡ್ಕೋತಾ ಇದ್ದೀನಿ. ಹಾಗೆ ಬಾಣಲೆ ಇಟ್ಟು ಅದಕ್ಕೆ 2 ಕಪ್ಪು ಅಂದರೆ 2 ಬೌಲ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ನಲ್ಲ, ಆ ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಒಲೆನ ಸಣ್ಣಕ್ಕೆ ಇಟ್ಕೊಂಡು ಈ ಕಡಲೆ ಹಿಟ್ಟನ್ನು ಹುರಿತಾ ಇರಬೇಕು. ಹಾಗೆ ಹುರಿತಾ ಇರುವಾಗ ಇದಕ್ಕೆ ಆವಾಗವಾಗ ಒಂದೊಂದು ಸ್ಪೂನು ತುಪ್ಪ ಸೇರಿಸಿ ಹುರಿತಾ ಇರಬೇಕು. ಕಡಲೆ ಹಿಟ್ಟು ತುಂಬ ಚೆನ್ನಾಗಿ ಹುರಿಬೇಕಂದ್ರೆ ಗ್ಯಾಸ್ ಸ್ಟವ್ನ ನಾವು ತುಂಬ ಸಣ್ಣಕ್ಕಿಟ್ಟು ಹುರಿಬೇಕು. ಸ್ಲೋ ಆಗಿ ಪೇಷನ್ಸಿಂದ ಹುರಿಬೇಕು. ಹಾಗೆ ಆವಾಗವಾಗ 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಂಡು ಹುರಿಬೇಕು. ಯಾವಾಗಿನವರೆಗೂ ಅಂದರೆ ಈ ಕಡಲೆ ಹಿಟ್ಟು ಕಂಪ್ಲೀಟಾಗಿ ಹಸಿ ಸ್ಮೆಲ್ ಹೋಗಬೇಕು. ಹಾಗೆ ತುಪ್ಪದ ಸ್ಮೆಲ್ಲು ತುಂಬ ಚೆನ್ನಾಗಿ ಗಮ್ಮಂತ ಬರ್ತಾ ಇರಬೇಕು. ಕಡಲೆ ಹಿಟ್ಟಿನ ಸ್ಮೆಲ್ಲು ಹೋದಾಗ ತುಪ್ಪ ಮಾತ್ರ ಈ ಕಡಲೆ ಹಿಟ್ಟಲ್ಲಿ ಇಂಕೊಳುತ್ತೆ. ಸೊ ಆವಾಗ ತುಂಬ ಚೆನ್ನಾಗಿ ನೋಡಿ ಈ ಥರ ಬರ್ತಾ ಇರುತ್ತೆ. ಸೊ ಇನ್ನೂ ಕಂಟಿನ್ಯೂ ನಾವು ಹುರಿತಾನೇ ಇರಬೇಕು. ಈಗ ನಮಗೆ ತುಪ್ಪ ಇನ್ನೂ ಕಡಿಮೆ ಅನಿಸ್ತಾ ಇದೆ. ಇನ್ನೊಂಚೂರು ತುಪ್ಪನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ತುಪ್ಪ ಕರೆಕ್ಟಾಗಿದೆ. ನನಗೆ ಇನ್ನೊಂದು ಸ್ವಲ್ಪ ತುಪ್ಪ ಬೇಕು ಅನ್ನಿಸ್ತಾ ಇದೆ. ಹಾಗೆ ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಸೊ ಈ ಥರ ಕಂಟಿನ್ಯೂ ಸೌಟನ್ನ ತಿರುಗಿಸ್ತಾ ಇರಬೇಕು. ನೋಡಿ ಇದು ಕಂಪ್ಲೀಟ್ ಸ್ವಲ್ಪ ಹದಕ್ಕೆ ಬರ್ತಾ ಇದೆ. ಇನ್ನೇನು ಅದಕ್ಕೆ ಬಂದುಬಿಡ್ತು ಅನಿಸುತ್ತೆ. ನೋಡಿ ಫುಲ್ ಹದಕ್ಕೆ ಬಂದಾಗ ತುಪ್ಪ ಕಡಲೆ ಹಿಟ್ಟಿಂದ ಬಿಟ್ಕೊಂಡು ಆಚೆ ಬರುತ್ತೆ. ಸೊ ಇವಾಗ ನಾವು ಇದು ಬೇಸನ್ ಹಿಟ್ಟು ಕಂಪ್ಲೀಟಾಗಿ ಹುರಿದಿದೆ ಅಂತ ಅರ್ಥ. ಸೊ ನಾವಿವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನ ಎತ್ತಿಡೋಣ. ಇದು ಕಂಪ್ಲೀಟ್ ತಣ್ಣಗಾಗೋವರೆಗೂ ಎತ್ತಿಟ್ಟು ಆಮೇಲೆ ಇದಕ್ಕೆ ಸಕ್ಕರೆ ಪೌಡ್ರನ್ನ ಸೇರಿಸೋಣ. ನೋಡಿ ಈ ಹದಕ್ಕೆ ಬರಬೇಕು ನಾವು ಕಂಪ್ಲೀಟ್ ಹುರಿದಾಗ. ಅದು ಇವಾಗ ಫುಲ್ ತುಪ್ಪನ ಬಿಟ್ಕೊಂಡು ಯಾವ ಥರ ಕ್ವಾಂಟಿಟಿ ನೋಡಿ ಹೆಂಗೆ ತೆಳುವಾಗಿ ಬಂದಿದೆ ಅಂತ. ಸೊ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಆ್ಯಡ್ ಮಾಡ್ಕೊಂಡೆ. ಹಾಗೆ ಸಕ್ಕರೆ ಪೌಡ್ರನ್ನ ಮಾಡಿಟ್ಕೊಂಡಿದ್ನಲ್ವ ಅದನ್ನ ಆ್ಯಡ್ ಮಾಡ್ಕೋತೀವಿ. ತುಂಬ ಶುಗರ್ ತಿನ್ನೋರು ಸ್ವಲ್ಪ ಜಾಸ್ತಿ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ಕಡಿಮೆ ಬೇಕಂದರೆ ನೋಡಿ ಕ್ವಾಂಟಿಟಿ ಕಡಿಮೆ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನೋಡಿ ಆ ಸಕ್ಕರೆ ಪೌಡ್ರನ್ನ ಈ ಹಿಟ್ಟು ಜೊತೆ ಚೆನ್ನಾಗಿ ಕಲಿಸ್ಕೋಬೇಕು. ಹಾಗೆ ಕೈಯಿಂದ ಸ್ವಲ್ಪ ಈ ಥರ ಕಲಸಿದ್ರೆ ಹಿಟ್ಟು ಮತ್ತು ಸಕ್ಕರೆ ಪೌಡ್ರ್ ಚೆನ್ನಾಗಿ ಬೆರೆಯುತ್ತೆ. ಸೊ ಆವಾಗ ಟೇಸ್ಟ್ ಒಂದೇ, ಎಲ್ಲ ಲಡ್ಡು ಟೇಸ್ಟ್ ಒಂದೇ ಥರ ಬರುತ್ತೆ. ಸೊ ಈ ಥರ ಮಿಕ್ಸ್ ಮಾಡಿ ಇವಾಗ ನಾನು ಚಿಕ್ಕದಾಗಿ ಲಡ್ಡು ರೆಡಿ ಮಾಡ್ತಾಯಿದ್ದೀನಿ. ನನ್ನ ಬೇಸನ್ ಲಡ್ಡುಗೆ ಮೇ ಬಿ ಸ್ವಲ್ಪ ತುಪ್ಪ ಜಾಸ್ತಿ ಆಗಿದೆ ಅನ್ಕೋತೀನಿ. ಅದಕ್ಕೆ ಸ್ವಲ್ಪ ಮೆಲ್ಟಾಗಿ ಕರೆಕ್ಟಾಗಿ ಲಡ್ಡು ರೌಂಡ್ ಆಗ್ತಾ ಇಲ್ಲ. ಬಟ್ ನೀವು ಇನ್ನೊಂಚೂರು ಕಡಿಮೆ ತುಪ್ಪ ಹಾಕ್ಕೋಬೋದು. ಬಟ್ ಇಷ್ಟು ಹಾಕೊಂಡ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ಬೇಸನ್ ಲಡ್ಡು ಅದಾದಮೇಲೆ ಬಂದರೆ ತುಂಬ ಬೇಗ ಇದು ಆಗೋ ರೆಸಿಪಿ. ಅಂದರೆ ಹೇಗಿದೆ ಬೇಸನ್ ಲಡ್ಡು, ನೀವು ಮಾಡಿ ನೋಡಿ, ತಿಂದು ನೋಡಿ, ಹಾಗೆ ನನಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್.